ತಮ್ಮೆಲ್ಲರಿಗೂ ಕೂಡ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಡಪದ ಅಪ್ಪಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಅದರ ವಚನದ ಭಾವಾರ್ಥವನ್ನು ತಿಳಿಯೋಣ. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತನಾದಂತಹ ತಾಂಬೂಲ ಕರಂಡಕ ವಾಹಕ ವೃತ್ತಿಯವರು ಆದರೂ ಕೂಡ ಶರಣತನದಲ್ಲಿ ಎತ್ತರವಾದ ವ್ಯಕ್ತಿತ್ವವುಳ್ಳಂಥವರು. ಜನಪದರ ನಂಬಿಕೆಯಂತೆ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟಾಗ ಕೂಡ ಅವರ ಜೊತೆ ಇದ್ದು ನೀಲಮ್ಮನವರಿಗೆ ಬಸವಣ್ಣನವರ ಸಂದೇಶವನ್ನು ಒಯ್ದವರು ಹಡಪದ ಅಪ್ಪಣ್ಣನವರು ಎಂದು ಹೇಳಲಾಗುತ್ತದೆ. ಇವರ ಮಡದಿ ಲಿಂಗಮ್ಮ ಕೂಡ ಉತ್ತಮ ವಚನಕಾರ್ತಿ. ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಇವರ ವಚನಗಳ ಅಂಕಿತ. ಇವರು ಸುಮಾರು 240ರಿಂದ 250 ವಚನಗಳು ಮಾತ್ರ ಲಭ್ಯ ಆಗಿದೆ. ಇವರ ಅಂಕಿತವನ್ನು ಗಮನಿಸಿದರೆ ಇವರು ಬಸವಣ್ಣನವರನ್ನು ಚನ್ನಬಸವಣ್ಣ ಇಬ್ಬರನ್ನು ಕೂಡ ಸ್ಮರಿಸುತ್ತಿರುವಂತಿದೆ. ವಚನವು ಹೀಗಿದೆ: ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು, ಲಿಂಗ ಲಾಂಛನ ದಾರಿಗಳೆಲ್ಲ ಶರಣಂಗೆ ಸರಿಯೇ, ಶರಣರ ಸಂಘ ಎಂತಿಪ್ಪುದೆಂದರೆ ಪರಮ ಜ್ಞಾನವೆಂಬ ಉರಿಯನೇ ಹುಟ್ಟು, ಉರಿಯನೇ ತೊಟ್ಟು, ಉರಿಯನೇ ಉಂಡು, ಉರಿಯನೇ ಆಸಿ, ಉರಿಯನೇ ಒದ್ದು, ನಿರವಯಲಾದ ಶರಣಂಗೆ ನರರುಗಳು ಸರಿ ಎನ್ನುವುದೇ, ಹರಿಗೆ ಕರಿ ಸರಿಯೇ, ಉರಗಗೆ ಒಳ್ಳೆ ಸರಿಯೇ, ಮರುಗಕ್ಕೆ ಗರುಗ ಸರಿಯೇ, ಇಂತಿ ನಿರ್ಭಯಲಾದ ಶರಣಂಗೆ ಮರ್ತ್ಯದ ನರ ಗುರಿಗಳು ಸರಿ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಈ ವಚನ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು, ಲಿಂಗ ಲಾಂಛನ ದಾರಿಗಳೆಲ್ಲ ಶರಣಂಗೆ ಸರಿಯೇ, ಶರಣರ ಸಂಘ ಎಂತಿಪ್ಪುದೆಂದರೆ ಪರಮ ಜ್ಞಾನವೆಂಬ ಉರಿಯನೇ ಹುಟ್ಟು, ಉರಿಯನೇ ತೊಟ್ಟು, ಉರಿಯನೇ ಉಂಡು, ಉರಿಯನೇ ಆಸಿ, ಉರಿಯನೇ ಹೊದ್ದು, ನಿರವಯಲಾದ ಶರಣಂಗೆ ನರರುಗಳ ಸರಿ ಎನ್ನಬಹುದೇ, ಹರಿಗೆ ಕರಿ ಸರಿಯೇ, ಉರಗಗೆ ಒಳ್ಳೆ ಸರಿಯೇ, ಮರುಗಕ್ಕೆ ಗರುಗ ಸರಿಯೇ, ಇಂತಿ ನಿರ್ವಯಲಾದ ಶರಣಂಗೆ ಮರ್ತ್ಯದ ನರಗುರಿಗಳು ಸರಿ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ನೋಡಿ, ಈ ವಚನದ ಅರ್ಥ ಹೀಗಿದೆ: ಲಿಂಗಧಾರಿಗಳಾಗಿ ಒಂದು ಧರ್ಮಕ್ಕೆ ಸೇರುವುದು ಬೇರೆ, ಆದರೆ ಶರಣನಾಗುವುದು ಅಷ್ಟು ಸುಲಭವಲ್ಲ ಅಂತ ಹೇಳ್ತಾರೆ ಹಡಪದ ಅಪ್ಪಣ್ಣನವರು. ದೇಹದ ಮೇಲೆ ಲಿಂಗಧಾರಣೆ ಮಾಡಿದವರೆಲ್ಲರನ್ನೂ ಕೂಡ ಒಂದೇ ಸಮನಾಗಿ ಕಾಣಬೇಕು ಎನ್ನುತ್ತಾರೆ. ಆದರೆ ಅವರು ಒಂದು ಧರ್ಮದ ಅನುಯಾಯಿಗಳು ನಿಜ, ಆದರೆ ಹಾಗೆ ಇಷ್ಟಲಿಂಗ ಧರಿಸಿದವರೆಲ್ಲರೂ ಕೂಡ ಶರಣರಿಗೆ ಸರಿ ಸಮಾನ ಆಗುವುದು ಸಾಧ್ಯವೇ? ಶರಣರ ಸ್ಥಿತಿ ಎನ್ನುವುದು ಅಷ್ಟು ಸುಲಭವಲ್ಲ. ಶರಣರ ಸಹವಾಸ ಎಷ್ಟು ಕಠಿಣ ಎಂದರೆ ಅದು ಪರಮ ಜ್ಞಾನ ಸಂಪನ್ನನಾಗಿರಬೇಕು. ಅವರು ಎರಡನೆಯದಾಗಿ ಉರಿಯುವಂತಹ ಜ್ಞಾನವನ್ನೇ ಭಾವನೆಯಾಗಿ ಅವರು ಧರಿಸಬೇಕು. ಹಾಗೂ ಶರಣನು ಆ ಜ್ಞಾನವನ್ನು ಆಭರಣವಾಗಿ ತೊಡಬೇಕು. ಹಾಗೂ ಆ ಜ್ಞಾನವನ್ನೇ ಆಹಾರ ರೀತಿಯಲ್ಲಿ ಸ್ವೀಕರಿಸಬೇಕು. ಜ್ಞಾನವನ್ನು ಹಾಸಿಗೆಯನ್ನಾಗಿ ಹಾಕಿಕೊಳ್ಳಬಾರದು, ಹಾನಿ ಮಾಡಬಾರದು. ಜ್ಞಾನವನ್ನೇ ಹೊದಿಕೆಯನ್ನಾಗಿ ಹೊದ್ದಿಕೊಳ್ಳಬೇಕು. ಅಷ್ಟಾದ ಮೇಲೆ ಅಂಗಾಂಗಗಳ ಮಿತಿಯನ್ನು ಮೀರಿ ಅವಯವಗಳಿಲ್ಲದವ ಎಂಬಂತೆ ಇರುವಂತಹ ಶರಣನಿಗೆ ಸಾಮಾನ್ಯ ಮನುಷ್ಯ ಶರಣಾಗಬಲ್ಲ ಎನ್ನಬಹುದೇ? ಸಿಂಹಕ್ಕೆ ಆನೆ ಸಮ ಎಂಬಂತೆ, ಸರ್ಪಕ್ಕೆ ನೀರಾವು ಸಮ ಎಂದಂತೆ, ಕಂಪಿನ ಕಡಲಾದ ಮರುಗಕ್ಕೆ ಹುಲ್ಲಿನ ಎಸಳು ಸಮ ಎಂದ ಹಾಗೆ. ಹೀಗೆ ಬಯಲನ್ನು ಮೀರಿದ ಶರಣನಿಗೆ ಪ್ರಪಂಚದ ಇತರ ಲಿಂಗಧಾರಿಗಳು ಸಮ ಎಂದು ಹೇಳಿದರೆ ನಮ್ಮ ಇಷ್ಟದೈವ ಅಂತಹ ಮೂರ್ಖರನ್ನು ಮುಖ್ಯವಾದ ನರಕದಲ್ಲಿ ಇಟ್ಟು ನರಳಿಸುತ್ತಾನೆ ಎನ್ನುತ್ತಿದ್ದಾರೆ ಅಪ್ಪಣ್ಣನವರು. ಜ್ಞಾನವೇ ತನ್ನ ಸರ್ವಸ್ವವೂ ಆದ ಮಹಾಜ್ಞಾನಿ ಶರಣ ಎನ್ನುವಾಗ ಆತ 3 ದೃಷ್ಟಾಂತಗಳನ್ನು ನೀಡುತ್ತಾನೆ: ಸಿಂಹ ಮತ್ತು ಆನೆ, ಎರಡನೆಯದು ಸರ್ಪ ಮತ್ತು ನೀರಾವು, ಮೂರನೆಯದು ಘಮಘಮಿಸುವಂತಹ ಮರುಗ ಮತ್ತು ಗರಿಕೆ ಹುಲ್ಲು. ಇಲ್ಲಿ ನಿರವಯ ಅಂದರೆ ನಿರಾಕಾರ, ಎಂದರೆ ಸಿಂಹ, ಕರಿ ಎಂದರೆ ಆನೆ, ಉರಗ ಅಂದರೆ ನಮಗೆ ಗೊತ್ತಿರುವ ಹಾಗೆ ಸರ್ಪ, ಒಳ್ಳೆಯದು ಅಂದರೆ ನೀರಾವು, ಗರುಗ ಅಂದರೆ ಗರಿಕೆ, ನಿರವಯಲು ಅಂದರೆ ಸೃಷ್ಟಿಪೂರ್ವ ಸ್ಥಿತಿ, ಪರಬ್ರಹ್ಮ ಅಂದರೆ ಪರಶಿವ. ಗರುಗ ಎಂಬ ಶಬ್ದ ಪ್ರಯೋಗ ಕೂಡ ಗಮನಾರ್ಹವಾಗಿದೆ. ಒಂದು ರೀತಿಯಲ್ಲಿ ಮುರುಗ ಶಬ್ದಕ್ಕೆ ಹುಸಿ ಶಬ್ದವಾಗಿ ಇದು ಬಳಕೆಯಾಗಿದೆ. ಗರಿಕೆ ಅದರ ಸರಿಯಾದ ರೂಪ. ಈ ವಚನವನ್ನು ಮತ್ತೊಮ್ಮೆ ಹೇಳೋದಾದರೆ,
ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು. ಲಿಂಗ ಲಾಂಛನಧಾರಿಗಳೆಲ್ಲ ಶರಣಂಗೆ ಸರಿಯೇ. ಶರಣ ಸಂಘ ಎಂತಿಪ್ಪುದೆಂದರೆ ಪರಮ ಜ್ಞಾನವೆಂಬ ಉರಿಯನೇ ಹುಟ್ಟು, ಉರಿಯನೇ ತೊಟ್ಟು, ಉರಿಯನೇ ಉಂಡು, ಉರಿಯನೇ ಹಾಸಿ, ಉರಿಯನೇ ಹೊದ್ದು ನಿರವಯಲಾದ ಶರಣಂಗೆ ನರರುಗಳು ಸರಿಯೆನಬಹುದೇ. ಹರಿಗೆ ಕರಿ ಸರಿಯೇ, ಉರಗಕ್ಕೆ ಒಳ್ಳೆ ಸರಿಯೇ, ಮರುಗಕ್ಕೆ ಗರುಗ ಸರಿಯೇ. ಇಂತಿ ನಿರ್ವಯಲಾದ ಶರಣಂಗೆ ಮರ್ತ್ಯದ ನರ ಗುರಿಗಳು ಸರಿಯೇ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾದ ವಚನಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರುವೆ.